ಬಹಳ ರುಚಿಯಾಗಿರುವಂತಹ ಹುರಿಗಡಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬ ಸುಲಭ ಮಾಡೋದಕ್ಕೆ, ಹಬ್ಬಕ್ಕೆ ಮಾಡಿ ನೋಡಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ 1 ಕಪ್ಪಷ್ಟು ಹುರಿಗಡಲೆ ಅಥವಾ ಕಡಲೆಪಪ್ಪು ಅಥವಾ ಪುಟಾಣಿ ಅಂತೀವಲ್ಲ, ಅದನ್ನು ಮಿಕ್ಸಿ ಜಾರಲ್ಲಿ ತೊಗೊಂಡು 2 ಏಲಕ್ಕಿನ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಡಿರೋ ಪುಡಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲೆನ ಬಿಸಿ ಮಾಡಿ 1 ಚಮಚದಷ್ಟು ಗಸಗಸೆನ ಹುರ್ಕೊಳ್ತಾ ಇದ್ದೀನಿ. ಗಸಗಸೆ ಒಂದು ಸ್ವಲ್ಪ ಹುರಿದ್ರೆ ಸಾಕು, ಕಪ್ಪೆಲ್ಲ ಆಗೋದು ಬೇಡ, ಒಳ್ಳೆ ಘಮ ಬಂದರೆ ಸಾಕು. ಅಷ್ಟು ಹುರಿದಾದ್ಮೇಲೆ ಹುರಿಗಡಲೆ ಪುಡಿ ಮಾಡಿದ್ವಲ್ಲ, ಅದೇ ಪುಡಿ ಜೊತೆ ಗಸಗಸೆನೂ ಸೇರಿಸಿಟ್ಕೊಳ್ತಾ ಇದ್ದೀನಿ. ಆನಂತರ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಈ ರೀತಿ ತುರಿದಾದರೂ ಉಪಯೋಗಿಸ್ಬೋದು, ಅಥವಾ ಕೊಬ್ಬರಿ ಪುಡಿ ಸಿಗುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಬೋದು. ಅದನ್ನ ಒಂಚೂರು ಲೈಟಾಗಿ ಹುರ್ಕೊಂಡು, ಇದು ನಂದು ತುರಿ ತುಂಬ ದೊಡ್ಡದಿದ್ದರಿಂದ ಮಿಕ್ಸಿ ಜಾರಲ್ಲಿ ಒಂದು ರೌಂಡು ಸ್ವಲ್ಪ ತರಿ ಆಗೋವರೆಗೆ ರುಬ್ಕೊಂಡು ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಒಣ ಕೊಬ್ಬರಿ ಪುಡಿನ ಬಳಸ್ತೀರಾ ಅಂದರೆ ಮಿಕ್ಸಿಗೆ ಹಾಕೋ ಕೆಲಸ ಇಲ್ಲ, ಚೂರು ಬಿಸಿ ಮಾಡಿಕೊಂಡು ಹೀಗೆ ಹುರಿಗಡಲೆ ಪುಡಿ ಜೊತೆ ಸೇರಿಸ್ಕೊಂಡ್ರೆ ಆಯಿತು. ಈ 3 ಪದಾರ್ಥಗಳನ್ನು ಒಂದು ಸಲ ಈ ರೀತಿ ಕೈ ಆಡಿಸಿ ಮಚ್ಚಿ ಇಟ್ಕೊತಾ ಇದ್ದೀನಿ ಸೈಡಿಗೆ. ಎಲ್ಲ ತಂಬಿಟ್ಟು ಮಾಡೋದು ಸುಲಭನೇ, ಹುರಿಗಡಲೆ ತಂಬಿಟ್ಟು ಈ ವಿಧಾನದಲ್ಲಂತೂ ತುಂಬ ಸುಲಭ. ಆಮೇಲೆ ಅದೇ ಬಾಣಲೆನಲ್ಲಿ ಒಂದು 1/4 ಕಪ್ಪಷ್ಟು ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಪುಡಿ ಮಾಡಿರೋ ಬೆಲ್ಲನ ಹಾಕಬೇಕು. ನಾನು ಬೆಲ್ಲದ ಪುಡಿನೇ ಹಾಕ್ತಾ ಇದ್ದೀನಿ. ಇದ್ರ ಬದಲು ಬೆಲ್ಲ ಸಿಗುತ್ತಲ್ಲ, ಅದನ್ನು ನೀವೇ ಪುಡಿ ಮಾಡಿ ಹಾಕಿದ್ರೆ ಇನ್ನೂ ತುಂಬ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಉರಿ ಕಡಿಮೆ ಇರಲಿ, ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೀತಿ ಮಚ್ಚಬೇಕು. ತುಪ್ಪ ಬಿಸಿಯಾಗಿ ಕುದಿಯೋಷ್ಟೊತ್ತಿಗೆ ಬೆಲ್ಲ ಕರಗುತ್ತೆ. ಬೆಲ್ಲ ಅಕಸ್ಮಾತ್ ಇನ್ನೂ ಕರಗ್ತಾ ಇಲ್ಲ ಅಂದರೆ ಚೂರು ನೀರು ಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ಹೀಗೆ ನೋಡಿ, ಹೀಗೆ ನೊರೆ ಕುದಿಯೋಕ್ಕೆ ಶುರುವಾದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಈಗಾಗಲೇ ಇಟ್ಕೊಂಡಿದ್ವಲ್ಲ ಪುಡಿನ, ಅದನ್ನು ಹಾಕಿಬಿಟ್ಟು ಕೂಡಲೇ ಚೆನ್ನಾಗಿ ಮಚ್ಚಬೇಕು. ಅದು ಇನ್ನೇನು ಕುದಿಯೋಕ್ಕೆ ಶುರುವಾಗುತ್ತೆ ಅಂದ್ಕೂಡಲೇ ಹಾಕಿಬಿಡಿ, ಸ್ಟವ್ ಆಫ್ ಮಾಡಿ, ಇಲ್ಲಾಂದರೆ ಬೆಲ್ಲ ಕೂಡ ಏರ್ ಪಾಕದಂಗಾಗಿ ಸೀದೋದಂಗೆ ಆಗ್ಬೋದು. ಚೆನ್ನಾಗಿ ಕುದ್ರೆ ಆಯಿತು ಅಷ್ಟೇ. ಆಮೇಲೆ ಹೀಗೆ ಚೆನ್ನಾಗಿ ಮಚ್ಚಿ ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಹೀಗೆ ಕೈಯಲ್ಲಿ ಕಲಿಸ್ಕೊಂಡು ಉಂಡೆ ಕಟ್ಟಿದರೆ ಆಯಿತು. ತುಂಬ ಒಣ ಅನಿಸಿದ್ರೆ ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಬೋದು, ಅಥವಾ ಬೇಕಾದ್ರೆ ಒಂದು ಚೂರು ಹಾಲು ಹಾಕ್ಕೊಂಡು ಉಂಡೆ ಕಟ್ಬೋದು. ನೀವು ಕರೆಕ್ಟಾಗಿ ಅದು ಚೂರು ಕುದಿಯೋಕ್ಕೆ ಶುರುವಾದ ಕೂಡಲೇ ಸ್ಟವ್ ಆಫ್ ಮಾಡಿದರೆ ಏನೂ ಹಾಕೋದು ಬೇಕಾಗೋದಿಲ್ಲ. ಇದಂತೂ ಬಹಳ ರುಚಿಯಾಗಿರುತ್ತೆ. ಬೆಲ್ಲ ಮತ್ತು ತುಪ್ಪದ ಘಮದ ಜೊತೆ ತುಂಬ ರುಚಿಯಾಗಿರುವಂತಹ ತಂಬಿಟ್ಟು. ಹಬ್ಬಕ್ಕೆ ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.